ಇಲ್ಲೇ ಪಕ್ಕದಲ್ಲಿರೋದು, ಬನ್ನಿ. ಇನ್ನೇನ್ ಸ್ವಲ್ಪ ದೂರನೇ ಆಯ್ತು. ಆಯ್ತು ತಡಿಯಮ್ಮ, ಕತ್ಲೆ ಆಗ್ತಾ ಬಂತು. ಏನ್ ಹೇಳೋದು? ಬಂದ್ರಪ್ಪ. ಕಾಮಾಕ್ಷಿ, ಇದೇನಮ್ಮ ಇಷ್ಟು ಕತ್ಲಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಬನ್ನಿ ಆಂಟಿ, ಇಲ್ಲೇ ಬಂದ್ಬಿಡ್ತು, ಬನ್ನಿ. ಅಯ್ಯೋ, ಕತ್ಲಲ್ಲಿ ಹೆದರಿಕೆ ಆಗ್ತಾ ಇದೆ ಕಣಮ್ಮ, ಮಕ್ಕಳೆಲ್ಲ ಬೇರೆ ಇದಾವೆ. ಆಂಟಿ ಇದೆ, ಇಲ್ಲಿ ಬನ್ನಿ. ಅಯ್ಯಯ್ಯೋ, ಇದೇನಮ್ಮ? ಅಕ್ಕ, ಏನಕ್ಕ ಇದು? ಪಾಳು ಬಿದ್ದು ಮನೆ ತರ ಇದೆ. ಹೌದು ಸ್ವೀಟಿ, ನೋಡಿದ್ರೆ ಭಯಂಕರವಾಗಿದೆ ಮನೆ. ಆಂಟಿ ಆಂಟಿ ಎದುಕೋಬೇಡಿ, ಇಲ್ಲಿ ಏನೂ ಇಲ್ಲ. ಇಲ್ಲಿ ನಿಮ್ಮ ಮಗಳನ್ನ ಕರ್ಕೊಂಡ್ಬಂದು ಇಟ್ಟಿದ್ದಾರೆ, ಬನ್ನಿ ಒಳಗೆ ಹೋಗೋಣ. ಇಲ್ಲ, ನನ್ನ ಮಗಳು ಇರೋದು. ಹೌದು ಅಂಕಲ್, ಇಲ್ಲಿ ನಿಮ್ಮ ಮಗಳು ಇರೋದು, ಬನ್ನಿ ಒಳಗೆ ಹೋಗಿ ಕಾಪಾಡೋಣ. ಸರಿ ಕಣಮ್ಮ, ಆದ್ರೆ ಮಕ್ಕಳೆಲ್ಲ ಏನ್ ಮಾಡೋದು? ಮಕ್ಳು ಇಲ್ಲೇ ಇರ್ಲಿನ ಅಂತ. ಅಂಕಲ್, ಇಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗೋಣ. ಈ ಕತ್ಲಲ್ಲಿ ಇಲ್ಲೇ ಬಿಟ್ಟು ಹೋಗೋದು ಬೇಡ. ಮಾವ, ನಾವು ಬರ್ತೀವಿ ನಿಮ್ಮೊಟ್ಟಿಗೆ. ಇಲ್ಲಿ ಇರಲ್ಲ, ಇಲ್ಲಿ ಹೆದರಿಕೆ ಆಗ್ತಾ ಇದೆ. ಸರಿ, ಹಂಗಂದ್ರೆ ಬನ್ನಿ ಹೋಗೋಣ. ಆಯ್ತಪ್ಪ. ಮನೇಲಿ ಯಾರಾದ್ರೂ ಇದಾರಾ? ಲೈಟ್ ಎಲ್ಲ ಹಾಕಿದ್ದಾರೆ. ಆಂಟಿ ಒಳಗ್ ಬಂದ್ ನೋಡಿ, ಗೊತ್ತಾಗತ್ತೆ. ಅಯ್ಯೋ, ಇಲ್ಲ ನನ್ ಮಗಳಿರೋದು. ಅಚ್ಚು ಅಚ್ಚು ಅಚ್ಚು. ಆಂಟಿ ಆಂಟಿ, ಏನಮ್ಮ? ಆಂಟಿ, ಇಲ್ಲಿ ನಿಮ್ಮ ಅಚ್ಚು ಇಲ್ಲ. ಅಚ್ಚು ಇಲ್ವಾ? ಹೌದಂಟಿ, ಇಲ್ಲಿ ನಿಮ್ಮ ಅಚ್ಚು ಇಲ್ಲ. ಅಚ್ಚು ಇರೋಂತ ಪ್ಲೇಸೇ ಬೇರೆ. ನಾನು ಯಾಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದೆ ಅಂತ ಹೇಳಿದ್ರೆ? ಯಾಕೆ? ಆಂಟಿ, ಮೇಲೆ ಬನ್ನಿ, ಹೇಳ್ತೀನಿ. ಬನ್ನಿ, ಎಲ್ರು ಬನ್ನಿ. ಯಾರಿ ಬಜ್ಜಿ? ಇಲ್ಲ ಕರ್ಕೊಂಡ್ ಬಂದೆ. ನಮ್ಮ ಮಗಳನ್ನ ಕಿಡ್ನಾಪ್ ಮಾಡಿಟ್ಟಿದ್ದಾನೆ ಅಂತ ಹೇಳಿತಾನೆ ಕರ್ಕೊಂಡ್ ಬಂದಿರೋದು ನೀನು? ಖಂಡಿತ, ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋಂತ ಉದ್ದೇಶ ಅಚ್ಚುನ ಕಾಪಾಡಬೇಕು ಅಂತಾನೆ. ಮತ್ತೆ ನಮ್ಮ ಅಚ್ಚು ಎಲ್ಲಿ? ಇವ್ರನ್ನ ಕರ್ಕೊಂಡ್ ತೋರಿಸ್ತಾ ಇದೆಯಾ? ನಮ್ಮ ಅಚ್ಚು ನೋಡಕ್ ತಾನೇ ಇಷ್ಟು ದೂರ ಬಂದಿದ್ದು, ಇವ್ರನ್ನ ನೋಡಕ್ ಬಂದಿರೋದು. ಅಂಕಲ್, ನಿಮ್ ಸಿಟ್ಟು ಖಂಡಿತ ನ್ಯಾಯವಾಗಿದ್ದು, ಆದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಕೇಳಿಸ್ಕೊಳ್ಳಿ. ಅಮ್ಮ ತಾಯಿ ಕಾಮಾಕ್ಷಿ, ನೋಡಮ್ಮ, ನಿನ್ ಮಾತೆಲ್ಲ ಕೇಳ್ಕೊಂಡು ಇಲ್ಲಿ ಇರಕ್ಕೆ ನಮ್ಗೆ ಟೈಮ್ ಇಲ್ಲ. ನಮ್ಮ ಮಗಳು ಅಚ್ಚು ಎಲ್ಲಿಗೆ ಅಂತ ಹೇಳು, ಮೊದಲು ಅವಳನ್ನ ಕರ್ಕೊಂಡು ಹೋಗ್ಬೇಕು ನಾವು. ಆಂಟಿ, ಒಂದ್ ನಿಮಿಷ, ನಾನು ಹೇಳೋ ಮಾತು ಕೇಳಿ, ಸಿಟ್ ಮಾಡ್ಕೋಬೇಡಿ. ಅಲ್ಲ ಕಣಮ್ಮ, ನಾವೇನ್ ಮಾಡಿದ್ವಿ ನಿಂಗೆ? ನನ್ ಮಗಳು ಕಾಣ್ಲಿಲ್ಲ ಅಂತ ಹೇಳಿ ಇಷ್ಟು ದೂರ ಕರ್ಕೊಂಡ್ಬಂದು ಈ ತರ ಮಾಡ್ತಾ ಇದೆಯಲ್ಲ. ನನ್ ಮಗಳು ಎಲ್ಲೋ ಇಟ್ಟಿದಾರಂತ ಹೇಳ್ತಾ ಇದೀಯಾ? ಎಲ್ಲಿ ಇಟ್ಟಿದಾರಂತ ಹೇಳು, ಹೋಗಿ ಅವಳನ್ನ ಕರ್ಕೊಂಡು ಹೋಗ್ತೀವಿ ಪ್ಲೀಸ್. ಅಯ್ಯೋ ಆಂಟಿ, ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಒಂದ್ ನಿಮಿಷ, ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಸ್ವಲ್ಪ ಕಿವಿ ಕೊಟ್ಟು ಕೇಳಿ. ಅಲ್ಲ ಕಣಮ್ಮ ಕಾಮಾಕ್ಷಿ, ನಮಗೂ ಸ್ವಲ್ಪ ತಾಳ್ಮೆ ಅಂತ ಇರತ್ತೆ ಕಣಮ್ಮ. ನಾನು ಅಷ್ಟು ಹೇಳ್ದೆ ಇವರಿಗೆ, ಇವಳು ಏನೋ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾಳೆ. ನಿಜವಾಗ್ಲೂ ನಮ್ಮ ಅಚ್ಚುನಿ ನೋಡಕ್ ಹೋಗ್ತಾ ಇದೀವ ಅಂತ ನಾನು ಅಷ್ಟು ಹೊಡ್ಕೊಂಡೆ. ಯಾರು ನನ್ನ ಮಾತು ಕೇಳಿಲ್ಲ, ನಾನು ಅನ್ಕೊಂಡಿದ್ದಂಗೆ ಆಗ್ಬಿಡ್ತು. ನೋಡ್ದೆ, ನೀನ್ ಏನೋ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಏನಂತೀಯ? ಮೊದಲು ನಮ್ಮ ಮಗಳು ಎಲ್ಲಿದ ಅಂತ ಹೇಳು. ಆಂಟಿ, ಈ ತರ ಎಲ್ರು ನನ್ನ ಮಾತಿ ಕೇಳ್ದೆ ಮಾತಾಡ್ತಾ ಇದ್ರೆ ಏನ್ ಹೇಳೋದು? ಈ ಅಜ್ಜಿ ಯಾರಂತ ನಿಮಗೆ ಗೊತ್ತಾ? ಅವಳು ಯಾರಾಗಿದ್ರೆ ನನ್ಗೇನು? ನನ್ ಮಗಳು ಎಲ್ಲಿದ್ದಾಳಂತ ಹೇಳು. ನಾನು ಯಾರಂತ ನಿನ್ಗೆ ಗೊತ್ತಿಲ್ಲ. ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ನೀನ್ ಎತ್ತು ಒಳಗೆ ಹಾಕ್ತೀನಿ ನಾನು. ಒಂದ್ ನಿಮಿಷ, ನಾನು ಹೇಳೋದನ್ನ ಕೇಳಿ, ನನ್ಗೂ ಸಿಟ್ಟು ಬರತ್ತೆ ಆಯ್ತಾ? ಇವ್ರು ಯಾರು ಅಂತ ಹೇಳಿದ್ರೆ, ಇವರೇ ನಿಮ್ಮ ಮಗಳು, ಗೊತ್ತಾ? ಹೌದಂಕಲ್, ನಿಮ್ಮ ಮಗಳು ಹುಟ್ಟಿದ್ಲಲ್ಲ, ಆ ದಿನಾಂಕ, ಆ ದಿನ, ಆ ತಾರೀಕು, ಆ ಸಮಯ ಎಲ್ಲವೂ ಒಂದೇ. ಇವರು ಹುಟ್ಟಿದ್ದು ಅದೇ ಸಮಯದಲ್ಲಿ, ನಿಮ್ಮ ಮಗಳು ಹುಟ್ಟಿದ್ದು ಅದೇ ಸಮಯದಲ್ಲಿ. ಆದ್ರೆ ನಿಮ್ಮ ಮಗಳು ಈ ಶತಮಾನದಲ್ಲಿ ಹುಟ್ಟಿದ್ಲು, ಆದ್ರೆ ಇವರು ಹೋದ ಶತಮಾನದಲ್ಲಿ ಹುಟ್ಟಿದ್ದಾರೆ. ಏನ್ ಹೇಳ್ತಾ ಇದೀಯಾ? ಒಂದು ಅರ್ಥ ಆಗ್ತಾ ಇಲ್ಲ. ಆಂಟಿ, ಏನಂತ ಹೇಳಿದ್ರೆ, ಇವರು ಸುಮಾರು ವರ್ಷದಿಂದ ನಿಮ್ಮ ಮಗಳು ಈಗ ಹುಟ್ಟಿದ್ಲಲ್ಲ, ಅದೇ ಸಮಯದಲ್ಲಿ ಅದೇ ತಾರೀಕಲ್ಲೆಲ್ಲ ಹುಟ್ಟಿದ್ದಾರೆ. ಆದ್ರೆ ಇವರ ಹುಟ್ಟಿದ ವರ್ಷಗಳು ಮಾತ್ರ ಚೇಂಜು. ನೀನು ಸುಮ್ಕಿರಮ್ಮ. ಏನ್ ಕತೆ ಕಟ್ತಾ ಇದೆಯಾ ಇಲ್ಲಿ? ನನ್ ಮಗಳು ಎಲ್ಲಿದ ಅಂತ ಹೇಳ್ಬಿಡು ಸಾಕು, ಇಲ್ಲಾಂದ್ರೆ ನೋಡು ಓಡ್ದು ಕೈಕಾಲು ಮುರ್ದಾಕ್ಬಿಡ್ತೀನಿ ನಾನು. ಆಂಟಿ, ನೀವು ಇಷ್ಟು ಸಿಟ್ಟು ಪಡ್ತಾ ಇದೀರಲ್ಲ, ಅದು ಸರಿನೇ. ಆದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಫುಲ್ ಆಗಿ ಕೇಳಿ. ಅದೇನಂತ ಬೊಗಳು. ಆಂಟಿ, ಇವರಿದಾರಲ್ಲ, ಹೋದ್ ಜನ್ಮದಲ್ಲಿ ಹುಟ್ಟಿದವರು. ಇವರು ಮತ್ತೆ ಇವರ ಅಕ್ಕ ಇಬ್ಬರು ಅವಳಿ ಜವಳಿ. ಏನ್ ಹೇಳ್ತಾ ಇದೆಯಾ? ಒಂದು ಅರ್ಥ ಆಗ್ತಾ ಇಲ್ಲ ಕಣಮ್ಮ.
ಆಂಟಿ ನಾನು ಹೇಳೋದನ್ನ ಫುಲ್ ಆಗಿ ಕೇಳಿ ಆಗ ನಿಮಗೆ ಅರ್ಥ ಆಗತ್ತೆ. ಸರಿ ಹೇಳು, ನನ್ ಮಗಳು ಎಲ್ಲಿದ್ದಾಳೆ ಅಂತ ಮೊದಲು ಹೇಳಮ್ಮ. ಆಂಟಿ ಅದನ್ನೇ ಹೇಳಕ್ ಬರ್ತಾ ಇದ್ದೀನಿ, ಮೊದಲು ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಫುಲ್ ಆಗಿ ಕೇಳಿಸ್ಕೊಳ್ಳಿ. ಹೇಳು. ನಾನು ಈಗ ಹೇಳಿದ್ನಲ್ಲ, ಅಕ್ಕ ತಂಗಿ ಇಬ್ರು ಅವಳಿ ಜವಳಿ ಅಂತ. ಇವರು ಯಾರಿಗೆ ಹುಟ್ಟಿದಂತ ಹೇಳಿದ್ರೆ ಒಂದು ರಾಜರಿಗೆ ಹುಟ್ಟಿದವರು. ಹಂಗಾಗಿ ಇವರು ರಾಜವಂಶಕ್ಕೆ ಸೇರಿದವರು. ಇವರ ತಂದೆ ತುಂಬಾ ದೊಡ್ಡ ರಾಜ. ಅವರು ಈ ಹೆಣ್ಣು ಮಕ್ಕಳಿಗಾಗಿ ತುಂಬಾ ಆಸ್ತಿಗಳನ್ನ ಸೇರಿಸಿಟ್ಟಿದ್ರು. ಅದರಲ್ಲಿ ಸ್ವಲ್ಪ ಆಸ್ತಿಗಳು ಅಂತ ಹೇಳಿದ್ರೆ ವಜ್ರ, ವೈಡೂರ್ಯ, ಬಂಗಾರ ಎಲ್ಲವನ್ನು ತಗೊಂಡೋಗಿ ಪಾತಾಳದಲ್ಲಿ ಅಡಗಿಸಿಟ್ಟಿದ್ದಾರೆ. ಆ ಪಾತಾಳದಲ್ಲಿ ಅಡಗಿಸಿಟ್ಟಿದ್ದಾರಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಆ ವಿಷಯ ಇಲ್ಲಿ ಮಲಗಿದಾರಲ್ಲ ಇವರಿಗೆ ಮಾತ್ರ ಗೊತ್ತಿದೆ. ಅವ್ರಿಗೆ ಗೊತ್ತಿರ್ಲಿ ಹೋಗ್ಲಿ, ನಮ್ಗೆ ಯಾಕೆ? ಈಗ ಗೊತ್ತಾಯ್ತು ಬಿಡು. ಆ ರಹಸ್ಯನ ನೀನ್ ತಿಳ್ಕೊಂಡು ಅಲ್ಲಿರೋಂತ ಒಡವೆನೆಲ್ಲ ನೀನ್ ತಗೊಂಬಂದು ಇಕ್ಕಬೇಕು ಅಂತ ತಾನೇ ಇಷ್ಟೊಂದು ಪ್ಲಾನ್ ಮಾಡಿ ನಮ್ಮನ್ನ ಕರ್ಕೊಂಬಂದಿರೋದು. ನಮ್ ಕೈಯಲ್ಲೆಲ್ಲ ಅದನ್ನೆಲ್ಲ ತೆಗಿಯಕ್ಕಾಗಲ್ಲ. ನನ್ ಮಗಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಡು. ನೀನೇ ಈಗ ಕಿಡ್ನಾಪ್ ಮಾಡ್ಕೊಂಬಂದಿರೋದಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆಂಟಿ ಯಾಕೆ ಈ ತರ ಅನ್ಕೊಳ್ತಾ ಇದ್ದೀರಾ? ನಿಮ್ಮ ಮಗಳ ಕಾಪಾಡಕ್ಕೆ ನಾನು ಬಂದಿರೋದು. ನಾನು ಆ ತರ ಆಸೆ ಪಡೋದಾದ್ರೆ ನನ್ನ ಶಕ್ತಿನ ಉಪಯೋಗಿಸಿ ನಾನು ಅದನ್ನ ಮಾಡ್ತಾ ಇದ್ದೆ. ಇವ್ರ ಹತ್ರ ನಿಜ ಹೇಳೋ ಸಮಯ ಬಂತು. ಆದ್ರೆ ನಾನು ನಿಜವಾದ ಜಿನ್ ಅಂತ ಹೇಳ್ಬಾರ್ದು, ಬೇರೆ ಏನಾದ್ರೂ ಹೇಳ್ಬೇಕು. ನಾನು ನಿಮ್ಮ ಮಗಳನ್ನು ಕಾಪಾಡಕ್ಕೆ ಬಂದಿರುವಂತಹ ಏಂಜಲ್. ನಿಮಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಬರ್ಲಿಲ್ಲ, ತಡೀರಿ. ಏನಮ್ಮ ನಾವು ನೋಡ್ತಾ ಇರೋದೆಲ್ಲ ಕನ್ಸ ನನ್ಸ? ಏನಂತಾನೆ ಗೊತ್ತಾಗ್ತಾ ಇಲ್ಲ. ಈ ಕಾಲದಲ್ಲಿ ಈ ತರ ಮಾಯ ಮಂತ್ರ ಎಲ್ಲ ನೋಡುವಾಗ ಏನೋ ಒಂಥರ ಮೈ ಎಲ್ಲ ಶೆಟ್ಕೊಳ್ತಾ ಇದೆ ಕಣಮ್ಮ. ಹೌದಕ್ಕ. ಅಮ್ಮ ನೀನ್ ಯಾರಂತ ಹೇಳು. ನನ್ ಮಗಳನ್ನ ಯಾಕೆ ನೀನ್ ಕಾಪಾಡಕ್ ಬಂದಿದ್ಯಾ? ನನ್ ಮಗಳಿಗೆ ನಿಜವಾಗ್ಲೂ ಏನಾಯ್ತು? ನಾನು ನಿಮ್ಮ ಮಗಳನ್ನ ಕಾಪಾಡಕ್ ಬಂದಿರೋಂತ ಏಂಜಲ್ ಆಂಟಿ. ಇನ್ಮೇಲೆ ನಾನು ಯಾರು ಅಂತೆಲ್ಲ ಕೇಳ್ಬೇಡಿ. ಇಷ್ಟೇ ನಾನು ನಿಮ್ಗೆ ಹೇಳಕ್ಕಾಗೋದು. ಈಗ್ಲಾದ್ರೂ ನಾನು ಯಾರು ಅಂತ ಗೊತ್ತಾಯ್ತಲ್ಲ. ಈಗ ನಾನು ಹೇಳೋದನ್ನ ನೀವು ಕೇಳಿ. ಅಮ್ಮ ತಾಯಿ ಕಾಮಾಕ್ಷಿ ಅಂತ ಹೆಸರಿಟ್ಟಾಗ್ಲೇನೆ ನನಗೆ ಸ್ವಲ್ಪ ಡೌಟ್ ಆಯ್ತು ಕಣಮ್ಮ. ಹಂಗೆ ನಡೆದೋಯ್ತು ನೋಡ್ದ. ಸರಿ, ನಿನ್ ಹೆಸರು ಏಂಜಲು, ನನ್ನ ಹೆಸರು ಏಂಜಲು. ಚೆನ್ನಾಗೇ ಇದೆ ಕಣಮ್ಮ. ಸರಿ, ಅದೇನಂತ ಹೇಳು. ಈಗ್ಲಾದ್ರೂ ನೀನ್ ಯಾರು ಅಂತ ಗೊತ್ತಾಯ್ತು ಕಣಮ್ಮ. ಸರಿ ಹೇಳು. ಅಲ್ಲ, ಈ ಅಮ್ಮ ಯಾಕೆ ಮಲ್ಕೊಂಡಿದೆ? ಇವರನ್ನ ಎಪ್ಸು. ಇಷ್ಟೊತ್ತು ನಿದ್ರೆ ಮಾಡ್ತಾ ಇದ್ದಾರೆ. ನಾವು ಬಂದಿದ್ದು ಇವ್ರಿಗೆ ಗೊತ್ತಿಲ್ವಾ? ಆಂಟಿ, ಅವರು ನಿದ್ರೆ ಮಾಡ್ತಾ ಇಲ್ಲ. ಅವರು ತೀರ್ಕೊಂಡು ಈಗಾಗ್ಲೇ ಸುಮಾರು ವರ್ಷ ಆಗಿದೆ. ಹೌದು, ಗಾಬರಿ ಪಡಬೇಡಿ. ನಾನು ಏನ್ ಹೇಳ್ತೀನಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಆಗ್ಲೇ ಹೇಳ್ದಂಗೆ ಒಂದು ರಾಜ ಈ ಊರಿನಲ್ಲಿದ್ರು ಅಂತ ಹೇಳಿದ್ನಲ್ಲ, ಅವರು ಜೀವನ ಮಾಡ್ತಾ ಇದ್ದಂತ ಅರಮನೆನೇ ಈ ಅರಮನೆ. ಹೌದು, ಈ ಅರಮನೆಯಲ್ಲಿ ವಾಸವಾಗಿದ್ದಂತಹ ಆ ರಾಜನ ಹೆಸರು ವಿಕ್ರಮಾದಿತ್ಯ. ಈ ರಾಜನ ಆಡಳಿತದಲ್ಲಿ ಈ ಊರಲ್ಲಿರುವಂತಹ ಜನರೆಲ್ಲರೂ ತುಂಬಾ ಸಂತೋಷವಾಗಿ ಜೀವನ ನಡೆಸ್ತಾ ಇದ್ರು. ಈ ರಾಜನ್ಗೆ 2 ಹೆಣ್ಮಕ್ಳಿದ್ರು ಅಂತ ಹೇಳಿದ್ನಲ್ಲ, ಅವರೇ ಅವಳಿ ಜವಳಿ. ಅವರ ಹೆಸರು, ದೊಡ್ಡವಳ ಹೆಸರು ರತ್ನಪ್ರಭಾ, ಸಣ್ಣವಳ ಹೆಸರು ಸ್ವರ್ಣಪ್ರಭಾ. ಅಲ್ಲ ತಾಯಿ, ನೀನ್ ಹೇಳ್ತಾ ಇರೋದಲ್ಲ ನಿಜವಾದ ಕತೆನಾ? ಇವ್ರ ಹೆಸರ ಸ್ವರ್ಣಪ್ರಭಾ? ಹೌದು, ನಾನ್ ಹೇಳೋದು ನಿಜವಾದ ಕತೆ. ಇವ್ರ ಹೆಸರೇ ಸ್ವರ್ಣಪ್ರಭಾ. ಇವರ ಅಕ್ಕನ ಹೆಸರು ರತ್ನಪ್ರಭಾ. ತಂಗಿ ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ಅಕ್ಕ ಎಲ್ಲಿದ್ದಾಳೆ? ಅಕ್ಕನ ತೀರ್ಕೊಂಡು ಬಹಳ ವರ್ಷ ಆಯ್ತಾ? ಇಲ್ಲ, ಅಕ್ಕ ಜೀವಂತವಾಗೇ ಇದ್ದಾಳೆ. ಜೀವಂತವಾಗಿನಾ? ಹೌದು, ಆ ರತ್ನಪ್ರಭಾನೇ ನಿಮ್ಮ ಮಗಳನ್ನ ಎತ್ಕೊಂಡೋಗಿರೋದು. ಹೌದು, ಗಾಬರಿ ಪಡ್ಬೇಡಿ, ಹೇಳ್ತೀನಿ. ರತ್ನಪ್ರಭಾನು ಸ್ವರ್ಣಪ್ರಭಾನು ಅಕ್ಕ ತಂಗಿ ಮಾತ್ರ ಅಲ್ಲ, ಇಬ್ಬರು ವೈರಿಗಳು. ಯಾವಾಗಲೂ ಇಬ್ಬರು ಅರಮನೆಯಲ್ಲಿ ಜಗಳ ಮಾಡ್ತಾನೆ ಇರ್ತಾರೆ. ಇಬ್ಬರಿಗೂ ಹೊಟ್ಟೆ ಕಿಚ್ಚಂದ್ರೆ ಹೊಟ್ಟೆ ಕಿಚ್ಚು. ರತ್ನಪ್ರಭಾ ಹೇಳ್ತಾಳೆ ನಾನೇ ಸುಂದರವಾಗಿರೋದು ಅಂತ. ಸ್ವರ್ಣಪ್ರಭಾ ಹೇಳ್ತಾಳೆ ಇಲ್ಲ ನಾನೇ ಸುಂದರವಾಗಿರೋದು, ನೀನು ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ. ಹೀಗೆ ಅವರಲ್ಲಿ ಯಾವಾಗಲೂ ಜಗಳ ನಡೀತಾನೇ ಇರತ್ತೆ. ತಾಯಿ ಇಲ್ಲದ ತಬ್ಬಲಿ ಮಕ್ಕಳಾದ ಇಬ್ಬರು ಹೆಣ್ಣು ಮಕ್ಕಳನ್ನು ಪ್ರೀತಿಯಿಂದ ಸಾಕಿದ ವಿಕ್ರಮಾದಿತ್ಯ ಇವರು ಆಡುವಂತ ಜಗಳವನ್ನು ನೋಡಿ ತುಂಬಾ ಕೋಪಗೊಳ್ಳುತ್ತಾನೆ. ರತ್ನಪ್ರಭಾ ಹೇಳೋದು, ಇದು ನಮ್ಮಪ್ಪ, ಆಸ್ತಿ ಎಲ್ಲ ನನ್ಗೆ ಕೊಡ್ತಾರೆ, ನಿನಗೇನು ಕೊಡಲ್ಲ ಅಂತ. ಸ್ವರ್ಣಪ್ರಭಾ ಹೇಳೋದು, ಇಲ್ಲ ತಂದೆ ನನ್ ಮೇಲೇನೆ ಪ್ರೀತಿ ಜಾಸ್ತಿ ಇಟ್ಟಿರೋದು, ಎಲ್ಲ ಆಸ್ತಿ ನನ್ಗೆ, ನಿನಗೆ 1 ರೂಪಾಯಿನೂ ಸಿದ್ಧ ಮಾಡ್ತೀನಿ ನಾನು ಅಂತ ಅನ್ಬಿಟ್ಟು ಜಗಳ ಮಾಡ್ತಾಳೆ. ಇದನ್ನೆಲ್ಲ ನೋಡ್ತಾ ಇರುವಂತಹ ರಾಜ ತುಂಬಾ ಕೋಪಗೊಳ್ತಾನೆ. ಪ್ರೀತಿಯಿಂದ ಸಾಕಿದಂತಹ 2 ಹೆಣ್ಣು ಮಕ್ಕಳು ಜಗಳ ಮಾಡೋದನ್ನ ನೋಡಿದ ರಾಜನು ತುಂಬಾ ಸಿಟ್ಟುಪಟ್ಟು ಕೊನೆಗೆ ರಾಜನಿಗೆ ತುಂಬಾ ಹುಷಾರಿಲ್ಲದೆ ಹಾಸಿಗೆಯನ್ನು ಹಿಡಿಯುವ ಪರಿಸ್ಥಿತಿ ಬರುತ್ತದೆ. ರತ್ನಪ್ರಭಾನು ಸ್ವರ್ಣಪ್ರಭಾನು ತಂದೆ ಹೀಗಿರೋದನ್ನು ನೋಡಿ ತುಂಬಾ ಬೇಸರಗೊಳ್ಳುತ್ತಾರೆ. ರತ್ನಪ್ರಭಾನು ಸ್ವರ್ಣಪ್ರಭಾನು ಹಾಸಿಗೆಯನ್ನು ಹಿಡಿದಂತಹ ತಂದೆಯನ್ನು ನೋಡಿ ತುಂಬಾ ಬೇಜಾರಿಂದ, ಅಪ್ಪ, ನಾವು ಮಾಡಿದ್ದು ತಪ್ಪೆ, ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ತಾರೆ. ವಿಕ್ರಮಾದಿತ್ಯನು ತನ್ನ 2 ಮಕ್ಕಳು ತನ್ನ ಬಳಿ ಕ್ಷಮೆ ಕೇಳಿದ್ದನ್ನು ನೋಡಿ ಪರವಾಗಿಲ್ಲ, 2 ಮಕ್ಕಳು ಒಳ್ಳೆಯವರಾಗಿದ್ದಾರೆ ಅಂತ ತಿಳ್ಕೊಳ್ತಾನೆ.
ಆದರೆ ಆ ರಾಜನ ಹೆಣ್ಣು ಮಕ್ಕಳು ನಿಜವಾಗಲೂ ಬದಲಾಗಲೇ ಇಲ್ಲ. ಆಸ್ತಿಗಾಗಿ ಅಪ್ಪನ ಬಳಿ ಹೇಗಾದರೂ ಮಾತಾಡಿ ಎಲ್ಲವನ್ನೂ ಅವರೇ ತಗೊಳ್ಬೇಕಂತ ತುಂಬಾ ಪ್ಲಾನ್ ಮಾಡ್ತಾರೆ. ರತ್ನಪ್ರಭಾ, ಮೊದಲು ನಾನೇ ಹುಟ್ಟಿದ್ದು, ಎಲ್ಲ ಆಸ್ತಿ ನನಗೆ ಸೇರ್ಬೇಕು, ನೀಗೆ 1 ರೂಪಾಯಿನೂ ಕೊಡಲ್ಲ. ಸ್ವರ್ಣಪ್ರಭಾ, ನಾನು ಅಪ್ಪನಿಗೆ ಪ್ರೀತಿಯಾದ ಹೆಣ್ಮಗಳು, ಗೊತ್ತಾ? ಎಲ್ಲ ಆಸ್ತಿ ನನಗೆ ಸೇರತ್ತೆ, ಅಪ್ಪ ನನಗೆ ಕೊಡ್ತಾರೆ, ಹೇಗ್ ತಗೋಬೇಕಂತ ನನಗೆ ಗೊತ್ತು. ಇಬ್ಬರ ಮನಸ್ಸಲ್ಲಿಯೂ ಈ ರೀತಿ ಅನ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ರಾಜನ್ಗೆ ಒಂದಿನ ತುಂಬಾ ಹುಷಾರಿಲ್ಲದೆ ಆಗತ್ತೆ. ಆ ಸಮಯದಲ್ಲಿ ರಾಜನ ಪಕ್ಕದಲ್ಲಿ ಯಾರೂ ಇರಲಿಲ್ಲ, ಸಣ್ಣ ಮಗಳಾದ ಸ್ವರ್ಣಪ್ರಭಾನೇ ಇದ್ದಳು. ವಿಕ್ರಮಾದಿತ್ಯ ರಾಜನು ತನ್ನ ಸಣ್ಣ ಮಗಳಾದ ಸ್ವರ್ಣಪ್ರಭಾಗೆ ಒಂದು ಓಲೆಯನ್ನು ಕೊಟ್ಟು, ಅಮ್ಮ, ನಾನಿನ್ನ ಉಳಿಯಲ್ಲ, ನನಗೇನೋ ಒಂಥರ ಆಗ್ತಾ ಇದೆ. ಇದರಲ್ಲಿ ಆಸ್ತಿಯ ವಿವರಗಳು ಎಲ್ಲವೂ ಇದೆ. ಇದರಲ್ಲಿರುವಂತಹ ಆಸ್ತಿ ನೀನು ಮತ್ತೆ ನಿನ್ನ ಅಕ್ಕ ಆದಂತಹ ರತ್ನಪ್ರಭಾ ಇಬ್ಬರು ಪಾಲು ಮಾಡಿ ತೆಗೆದುಕೊಳ್ಳಿ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಪಾತಾಳದಲ್ಲಿ ನಾನು ವಜ್ರ ವೈಡೂರ್ಯವನ್ನು ಇಟ್ಟಿದ್ದೇನೆ, ಅದನ್ನು ಸಹ ನೀನು ಮತ್ತೆ ನಿಮ್ಮ ಅಕ್ಕ ರತ್ನಪ್ರಭಾ ಇಬ್ಬರು ಸೇರಿ ಪಾಲು ಮಾಡಿ ಇಟ್ಟುಕೊಳ್ಳಿ ಅಂತ ಹೇಳಿ ಆ ಓಲೆಯನ್ನು ಕೊಡ್ತಾನೆ. ಅದನ್ನು ಕೈಯಲ್ಲಿ ತೆಗೆದುಕೊಂಡಂತಹ ಸ್ವರ್ಣಪ್ರಭಾ ತುಂಬಾ ಸಂತೋಷದಿಂದ, ಇದೆಲ್ಲವೂ ಅಕ್ಕನ್ ಕೊಡ್ಬೇಕಾ? ಅದು ಸಾಧ್ಯನೇ ಇಲ್ಲ ಅಪ್ಪ, ಇದು ನಾನೇ ಇಟ್ಕೊಳ್ತೀನಿ, ಇದೆಲ್ಲನೂ ನನ್ಗೆ ಸೇರ್ಬೇಕಾಗಿದ್ದು. ಅವಳು ತುಂಬಾ ಹೊಟ್ಟೆ ಉರಿ ಪಟ್ಟವಳು, ಅವಳಿಗೆಲ್ಲ ಏನು ಕೊಡಬಾರ್ದು ಅಂತ ಹೇಳಿ ಆ ಓಲೆಯನ್ನು ಇಟ್ಕೊಂಡು ತುಂಬಾ ನಗಾಡ್ತಾಳೆ. ತಂದೆಯ ಅಕಾಲಿಕ ಮರಣದ ನಂತರ ಅಕ್ಕ ಮತ್ತು ತಂಗಿ ಇಬ್ಬರು ಜಗಳ ಮಾಡಿಕೊಂಡು, ಎಲ್ಲಿ ಆಸ್ತಿಯ ವಿವರ ನಿನಗೆ ಗೊತ್ತಿದೆ ಹೇಳು ಅಂತ ಅಕ್ಕವಾದ ರತ್ನಪ್ರಭಾ ತಂಗಿಯ ಬಳಿ ಜಗಳಕ್ಕೆ ನಿಲ್ತಾಳೆ. ತಂಗಿ, ನಾನದನ್ನೆಲ್ಲ ಹೇಳಲ್ಲ, ಅದು ನನಗೆ ತಂದೆ ಕೊಟ್ಟೋಗಿರೋದು, ಅದು ನನ್ಗೆ, ನೀನ್ ಇಲ್ಲಿದ್ರೆ ಇರು, ಇಲ್ಲಂದ್ರೆ ಹೋಗು ಅಂತ ಹೇಳಿ ಸಿಟ್ಟಾಗಿ ಬೈತಾಳೆ. ಇದೇ ರೀತಿ ದಿನೇ ದಿನೇ ಆಸ್ತಿಗಾಗಿ ಅಕ್ಕ ತಂಗಿ ಅರಮನೆಯಲ್ಲಿ ಜಗಳ ಮಾಡೋದನ್ನ ನೋಡುವ ಜನರು ಅಲ್ಲಿಂದ ಊರನ್ನೇ ಬಿಟ್ಟು ಹೋಗ್ತಾರೆ. ಒಂದು ದಿನ ತಂಗಿ ಆದಂತಹ ಸ್ವರ್ಣಪ್ರಭಾ ತಂದೆ ಹೇಳಿದಂತಹ ಪಾತಾಳದಲ್ಲಿರುವಂತಹ ಆಸ್ತಿಯನ್ನು ನೋಡಲು ಹೋಗಿದ್ದಳು. ಹೋಗಿ ಮತ್ತೆ ಅರಮನೆಗೆ ಹಿಂತಿರುಗಿ ಬರುತ್ತಿರುವಾಗ ಒಂದು ಹಾವೊಂದು ಬಂದು ಅವಳಿಗೆ ಕಚ್ಚುತ್ತದೆ. ಹಾವು ಕಚ್ಚಿದೆ ಅನ್ನೋದನ್ನ ತಿಳ್ಕೊಂಡಂತಹ ಅವಳು ಅಲ್ಲಿಂದ ಗಾಬರಿಯಲ್ಲಿ ಓಡಿ ಬರುತ್ತಾಳೆ. ತಂಗಿ ಆದಂತಹ ಸ್ವರ್ಣಪ್ರಭಾ ಹಾವು ಕಚ್ಚಿದ ತಕ್ಷಣ ಅಲ್ಲಿಂದ ಓಡಿ ಬರುವಾಗ ಬಿದ್ದು ಅಲ್ಲೇ ಪ್ರಾಣವನ್ನು ಬಿಡ್ತಾಳೆ. ಇದನ್ನು ನೋಡಿದ ಅಕ್ಕ ತುಂಬಾ ಆಶ್ಚರ್ಯಪಟ್ಟು ನೋಡ್ತಾಳೆ. ಆಮೇಲೆ ಆ ತಂಗಿನ ತಗೊಂಬಂದು ಈ ಅರಮನೆಯಲ್ಲೇ ಮಲಗಿಸ್ತಾಳೆ. ನಾನ್ ಹೇಳಿದ್ನಲ್ಲ, ಅವರೇ ಇವರು, ಇವರ ಹೆಸರೇ ಸ್ವರ್ಣಪ್ರಭಾ, ಇವರು ಆ ರಾಜನ 2ನೇ ಪುತ್ರಿ. ಸರಿ ಕಣಮ್ಮ, ತೀರ್ಕೊಂಡ್ರು, ಇವರನ್ನ ಅಂತ್ಯ ಸಂಸ್ಕಾರ ಮಾಡದ್ಬಿಟ್ಟು ಯಾಕೆ ಇಲ್ಲಿ ತಂದು ಇಷ್ಟು ವರ್ಷ ಹಂಗೆ ಇಟ್ಟಿದ್ದಾರೆ? ಅಲ್ಲೇ ನಿಮಗೆ ಈ ಕತೆ ಶುರು ಆಗತ್ತೆ. ಏನು ಕತೆ ಶುರು ಆಗತ್ತಾ? ಏನಮ್ಮ, ಏನ್ ಕತೆ? ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್